ನಿಜವಾಗ್ಲೂ ಇವತ್ತು ಒಳ್ಳೆ ಸುದಿನ ನನಗಂತೂ. ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆಯ ನಟರನ್ನೆಲ್ಲ ನೋಡ್ದಂಗೆ ಆಯಿತು ನನಗೆ. ಸಾಮಾನ್ಯವಾಗಿ ಕಲಾವಿದ ಪ್ರಪಂಚದ ಯಾವುದೇ ಮೂಲೆಯಿಂದ ಬೇಕಾದರೂ ಬರ್ಬೋದು. ಇವನೇ ಕಲಾವಿದ ಆಗಬೇಕು ಅಂತ ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್ ಆ ಭಗವಂತ ನಮಗೆ ಹಾಕಿಲ್ಲ, ನಮಗೆ ಹಾಕೋದೂ ಇಲ್ಲ. ಆದರೆ ಗುರುಭ್ಯೋ ನಮಃ, ಗುರು ಇರಬೇಕು ನಮಗೆ. ನಮಗೆ ಗುರು ಇದ್ದಾಗ ಮಾತ್ರ ಗುರಿಯನ್ನು ತಲುಪೋದು ತುಂಬ ಸುಲಭ ಆಗುತ್ತೆ. ಅದು ನಮ್ಮ ಪೋಷಕರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಯಾಕೆಂತಂದರೆ ಆ ಗುರುವಿನ ಸ್ಥಾನದಲ್ಲಿ ನಿಂತಿರೋರೇ ನೀವು ಕೊಟ್ಟಂಥ ಪ್ರೋತ್ಸಾಹ ಇದೆಯಲ್ಲ ಮಕ್ಕಳಿಗೆ ಇವತ್ತು, ಅದಕ್ಕೆ ನನ್ನ ದೀರ್ಘ ದಂಡ ನಮಸ್ಕಾರ. ನಾನು ದೀರ್ಘದಂಡ ಹಾಕೋಣ ಅಂದ್ಕೊಂಡೆ, ಎದಳಕ್ಕಾಗಲ್ಲ ಅಂತ ಸುಮ್ಮನೆ ಹಂಗೆ ಬಗ್ಗಿದ್ದೀನಿ ಅಷ್ಟೇ. ಹಾಕೋದ್ರೆ ಹಾಕ್ತೀನಿ ಬೇಕಾದ್ರೆ ಅಂತಂದರೆ. ಯಾಕೆ ಅಂತಂದರೆ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಆಗಬೇಕು, ಅವ್ರ ಬುದ್ಧಿ ವಿಕಸನ ಆಗಬೇಕು ಅಂದರೆ ಓದಿನ ಜೊತೆಗೆ ಥಿಯೇಟ್ರು ಇರಬೇಕು. ನನಗೆ ಈ ಚಿತ್ರಕೂಟ ಬಗ್ಗೆ ಅದೊಂಥರ ಹೆಮ್ಮೆ. ನನಗೆ ಈ ಚಿತ್ರಕೂಟ ಸ್ಕೂಲು ಮತ್ತು ಸ್ಕೂಲ್ನ ಟೀಚರ್ಗಳ ಬಗ್ಗೆ ತುಂಬ ಹೆಮ್ಮೆ. ಯಾಕೆ ನಮ್ಮ ಕಾಲದಲ್ಲಿ ಈ ಚಿತ್ರಕೂಟ ಸಿಗಲಿಲ್ಲ ಅಂತ. ಈ ಸಿಗದಿದ್ದಕ್ಕೆ ಹಿಂಗಾಗಿದ್ದೀವಿ. ಸಿಕ್ಕಿದ್ರೆ ಇನ್ನು ಹೆಂಗೆ ಆಗ್ಬಿಡ್ತಾ ಇದ್ವು ನಾವು. ದೇವರಣೆಗೂ ಅಲ್ವಾ. ನೀವು ಒಳ್ಳೆ ಕೆಲಸ ಮಾಡಿದಿರಿ ಪೋಷಕರು, ಅವ್ರನ್ನ ಥಿಯೇಟ್ರಿಗೆ ಸೇರಿಸಿ. ಯಾಕೆಂದರೆ ಥಿಯೇಟ್ರ್ನಲ್ಲಿ ನಿಮಗೆ ಪಾತ್ರಗಳನ್ನ ಮಾಡೋ ಮುಖಾಂತರ ಇದು ತಪ್ಪು, ಇದು ಸರಿ, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಮನೇಲಿ ಮಕ್ಕಳಾಗಿ ಇರಬೇಕು. ಅದು ಥಿಯೇಟ್ರ್ನಲ್ಲಿ ಅವ್ನು ಬಂದು ಕಸ ಗುಡಿಸ್ತಾನೆ, ಆದರೆ ಮನೆಗೆ ಹೋಗಿ ಕಸ ಗುಡಿಸಲ್ಲ. ಯಾಕೆಂದರೆ ಮಗ ಆಗಿರ್ತಾನಲ್ಲಿ ಥಿಯೇಟ್ರಲ್ಲಿ ಕಸ ಗುಡಿಸ್ಲೇಬೇಕು ಅವನು. ನಾನು ಅಷ್ಟೇ, ಈಗಲೂ ನಾಟಕ ಮಾಡ್ದಕ್ಕೆ ಹೋದಾಗ ಕಸ ಗುಡ್ಸೋಕೆ ಹೋಗ್ತೀನಿ. ನಾನು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಥಿಯೇಟ್ರ್ ಕಲಿಸೋವಂಥ ಒಂದು ಶಿಸ್ತು ನಮಗದು. ನೀವು ಮಾಡಿರೋಂಥ ಕೆಲಸ, ನೀವು ಮಾಡ್ತಿರೋಂಥ ಕೆಲಸ ನಿಜವಾಗ್ಲೂ ತುಂಬ ಒಳ್ಳೆಯದು. ಆಮೇಲೆ ಥಿಯೇಟ್ರ್ನವ್ರಿಗೆ ಕೋಪ ಜಾಸ್ತಿ ಬರಲ್ಲ. ಸಾಮಾನ್ಯವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಏನಕ್ಕೆ ಅಂತಂದರೆ, ಏನಕ್ಕೆ ಉದಾಹರಣೆ ಹೇಳ್ತೀನಿ ಅಂದರೆ, ನಾನು ಈ ಸಿನಿಮಾಗಳನ್ನ ಮಾಡ್ತಾ ಒಂದು ಚೂರು ದುಡ್ಡು ಸಂಪಾದನೆ ಮಾಡಿ ಒಂದು ಕಾರ್ ತೊಗೊಂಡೆ. ನನ್ನ ಫ್ರೆಂಡಿಗೆ ತೋರಿಸೋಣ ಅಂತ ಬಸವೇಶ್ವರ ನಗರಕ್ಕೆ ಹೋಗ್ತಾ ಇದ್ದೆ. ಅವನು ಹೇಳ್ದ ಬಂದು ಈ ಕಡೆ ಹಾಕಿ ಕಾರ್ನ ಅಂದ. ಈ ಕಡೆ ಹಾಕಿದೆ, ಸೀದಾ ಬಂದು ಒಬ್ಬ ಕಾರ್ ಗುದ್ದುಬಿಟ್ಟ. ನನಗೆ ಯೋಚನೆ ಬಂತು, ನನಗೆ ಈಗ ಅವನು ಕಾರ್ ಗುದ್ದಿದ್ದಾನೆ, ಈಗ ನಾನು ಅವನಿಗೆ ಬೈಬೇಕು, ಕಾರ್ನ ದುಡ್ಡು ಇಸ್ಕೋಬೇಕು, ಹೆಂಗಾದ್ರೂ ಮಾಡಿ ಇಸ್ಕೋಬೇಕು. ಕಷ್ಟ, ಯಾಕಂದರೆ ಕಾರ್ ಸುಮ್ಮನೆ ಗುದ್ದಿಬಾರ್ದಲ್ಲ. ಕೆಳಗಿಳಿದು ನೋಡಿದ್ರೆ 7 ಅಡಿ ಇದ್ದಾನೆ ಅವನು. ಮುಖ ನೋಡಿ ಬೈಯೋಕ್ಕಾಗ್ತಿಲ್ಲ. ಮನೆಗೆ ಹೋಗಿ ಲ್ಯಾಡ್ರ್ ತೊಗೊಂಬಂದು ಲ್ಯಾಡ್ರ್ ಮೇಲೆ ಹತ್ತು ಹೊಡಿಬೇಕು, ತುಂಬ ಕಷ್ಟ. ಕೊನೆಗೆ ಕೆಳಗಡೆ ಬಂದ್ಬಿಟ್ಟೆ, ಬೇಡ ಸುಮ್ಮನೆ ಮುಖ ತೋರಿಸ್ಬಿಟ್ಟು ಏನಯ್ಯ ಹಿಂಗೆ ಮಾಡ್ತೀಯ ನೀನು ಅಂತ ಹೇಳೋಣ ಅಂತ ಕೈನ ಹಿಂಗೆ ಅಂದೆ ಅಷ್ಟೇ. ಸಕ್ಕತ್ ಹಿಡ್ಕೊಂಬಿಟ್ಟ ಕೈನ. ಸರ್ ಗಿರಿ ಸರ್, ಏನು ಆ್ಯಕ್ಟಿಂಗ್ ಮಾಡ್ತೀರಾ ಸರ್, ನೀವು ಏನು ಚೆನ್ನಾಗಿ ಮಾಡ್ತೀರಾ, ಮಚ್ಚ ಬಾರೋ ಇಲ್ಲಿ, ಲೋ ಗಿರಿ ಸರ್ ಬಂದರು ಬಾರೋ ಇಲ್ಲಿ ಅಂತ 5 ನಿಮಿಷಕ್ಕೆ ಒಂದು 15 ಜನ 20 ಜನ ಹುಡುಗರು ಬಂದರು. ಹೂನರ್ ಹಾಕಿದ್ರು, ಶಾಲ್ ಹಾಕಿದ್ರು, ಸ್ವೀಟ್ ಕೊಟ್ಟರು, ಫೋಟೋ ತಗೊಂಡ್ರು, ಹೊಟ್ಟೋದ್ರು. ನನ್ನ ಡೆಂಟಾಗಿರೋ ಕಾರು. ನನ್ನ ಫ್ರೆಂಡ್ ಕೇಳ್ದ, ನೀನು ನನ್ನ ಮೀಟ್ ಮಾಡೋಕ್ಕೆ ಬಂದಿಯೋ ಸನ್ಮಾನ ಮಾಡಿಸ್ಕೊಳಕ್ಕೆ ಬಂದಿಯೋ ಅಂತ. ಈ ಥರದ ಸುಸಂದರ್ಭ ತುಂಬ ಚೆನ್ನಾಗಿ ಆಗ್ತಿರುತ್ತೆ. ನಾವು ಯಾವುದಾದ್ರು ಒಂದು ವಸ್ತುವನ್ನು ನೋಡಿದಾಗ ಅಥವಾ ಹಳೆಯ ಕಾರಣ ಏನಾದರೂ ನೋಡಿದಾಗ ಯಾರಿಗಾದ್ರೂ ಏನು ಚೆನ್ನಾಗಿತ್ತು ಗುರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಈಗ ಅದು ಶಾರ್ಟ್ ಆಗಿಬಿಟ್ಟಿದೆ. ಈಗ ನನ್ನ ಮಗ 4ನೇ ಕ್ಲಾಸು, ಅವನು ಹಳೆ ಕಾರ್ ನೋಡ್ಬಿಟ್ಟು, ಪಪ್ಪ ಈ ಕಾರ್ ಎಷ್ಟು ಸೈಕ್ ಆಗಿದೆ ಗೊತ್ತಾ ಇವಾಗ ಇದು ಅಂತಾನೆ. ಸೈಕ್ ಅನ್ನೋ ಪದ ಇವಾಗ ಯಾರೋ ಹೇಳಿದ್ರು, ಮಚ್ಚ ಸೈಕ್ ಆಗೋ ನೀನು ಅಂತ. ತುಂಬ ಚೆನ್ನಾಗಿತ್ತು. ಮಕ್ಕಳ ಭವಿಷ್ಯಕ್ಕೆ ನೀವೆಲ್ಲ ಕೊಟ್ಟಿರೋಂಥ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ನಾನು ಆಗಾಗ ನಿಮ್ಮೊಂದಿಗೆ ಬಂದು ಭೇಟಿಯಾಗುವಂಥ ಸುಸಂದರ್ಭ ಸಿಗ್ತಾ ಇರಲಿ ಅಂತ ಹೇಳ್ತಾ, ಎಲ್ರಿಗೂ ಶುಭಾಶಯನ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.